ಗೌರವಾನ್ವಿತ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ಸಾಹೇಬ್ರೆ, ಸುರೇಶ್ ಅವರೇ, ವೈಸ್ ಚಾನ್ಸಲರ್ ಸುರೇಶ್ ಅವರೇ, ವೀಣಾ ಮೇಡಮ್ ಅವರೇ, ರಾಯಚೂರು ವೈಸ್ ಚಾನ್ಸಲರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಿಜಿಸ್ಟ್ರಾರ್ ಅವರೇ, ಡೀನ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸೈಂಟಿಸ್ಟ್ಗಳು ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಅಭ್ಯರ್ಥಿಗಳು ಹಾಗೂ ಸ್ಟಾರ್ಟಪ್ನಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಈಗಾಗಲೇ ಮಾನ್ಯ ಮಂತ್ರಿಗಳು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಸ್ಟಾರ್ಟಪ್ಪಿಂದ ಏನು ಬೆನಿಫಿಟ್ ಆಗ್ತದೆ ಅಂತ. ಹೆಚ್ಚಿಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಮಾನ್ಯ ಮಂತ್ರಿಗಳು ಕೂಡ ನಿರ್ಗಮಿಸಬೇಕಾಗಿರುತ್ತೆ. ಅವ್ರು ಹೇಳ್ದಂಗೆ ಸುರೇಶ್ ಅವರು ಸಾಕಷ್ಟು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನಾನು ಈ ಯೂನಿವರ್ಸಿಟಿಯವನಾಗಿರೋದ್ರಿಂದ ನನ್ನ ಅನಿಸಿಕೆ ಏನಂದರೆ, ಯೂನಿವರ್ಸಿಟಿಲಿ ಸಾಕಷ್ಟು ರಿಸರ್ಚ್ ನಾವು ಮಾಡಿರ್ತಕ್ಕಂಥದ್ದನ್ನು ರಿಸರ್ಚ್ ಒಬ್ಬ ಸಾಮಾನ್ಯ ರೈತನಿಗೆ ರೀಚ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಸ್ಟಾರ್ಟಪ್ಸು ಕೆಲಸ ಮಾಡ್ತವೆ ಅಂತ ನನ್ನ ಒಂದು ಅನಿಸಿಕೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಲಿ ಅಥವಾ ನಮ್ಮ ಯೂನಿವರ್ಸಿಟಿ ಆಗಲಿ ಯಾವ ಥರ ಹೆಲ್ಪು ಈ ಸ್ಟಾರ್ಟಪ್ಗಳು ಬೇಕು, ಆ ಸ್ಟಾರ್ಟಪ್ಗಳೆಲ್ಲ ಅವಕ್ಕೆಲ್ಲ ನಾವು ಕೂಡ ಮುಂದೆ ತಮಗೆ ಹೆಲ್ಪ್ ಮಾಡಲಿಕ್ಕೆ ಬದ್ಧವಾಗಿರ್ತೇವೆ. ಏನು ವಾಟ್ ಆರ್ ಆಲ್ ದ ನ್ಯೂ ಟೆಕ್ನಾಲಜೀಸ್ ದಟ್ ಈಸ್ ಬೀನ್ ಇನೋವೇಟೆಡ್ ಇನ್ ದ ಯೂನಿವರ್ಸಿಟೀಸ್ ಆ್ಯಂಡ್ ಇನ್ ದ ಫೀಲ್ಡ್ ಇನ್ ರಿಸರ್ಚ್ ಸ್ಟೇಷನ್ಸ್, please see that research is percolated back down to the lowest farmer, whoever is the smallest farmer of 1 acre or half an acre, ಅವನು ಕೂಡ ನಮ್ಮ ಒಂದು ಇನೋವೇಷನ್ಸ್ ಎಲ್ಲ ರೀಚ್ ಆಗಬೇಕು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ. ಎಸ್ಪೆಷಲಿ ದ ಯೂತ್ ಈಗ ಏನು ಸ್ಟಾರ್ಟಪ್ಸ್ನ ಸ್ಟಾರ್ಟ್ ಮಾಡಿ ಅವರಲ್ಲಿ ಉತ್ತೇಜನ ಏನು ಬರ್ತಾ ಇದೆ ಅದು ತುಂಬಾ ಗಣನೀಯವಾಗಿ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ನಂಬರ್ ಆಫ್ ಸ್ಟಾರ್ಟಪ್ಸ್ ದಟ್ ಆರ್ ಕಮಿಂಗ್, ಎಸ್ಪೆಷಲಿ ಬ್ಯಾಂಗ್ಳೂರಿನಲ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾರ್ಟಪ್ಸು ತುಂಬ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಹ್ಯಾವ್ ಸೀನ್ ದಟ್ ಡ್ರೋನ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ವಾರ್ಸ್ ಆ್ಯಂಡ್ ಆಲ್, ಮೋಸ್ಟ್ ಆಫ್ ದೆಮ್ ಆರ್ ಬೀನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸ್ಟಾರ್ಟಪ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್. That too in Peenya India, because I am holding the charge of small scale industries MD also. The industries which are in Peenya are supplying drones abroad for most of the wars. At the same time ನಮ್ಮಲ್ಲಿ ಕೂಡ ಅಗ್ರಿಕಲ್ಚರ್ ಕೂಡ ಆ ನಿಟ್ಟಿನಲ್ಲಿ ಬೆಳಿಬೇಕು ಅಂತ ಹೇಳಿ ನಾನು ಸವಿಸ್ತಾರವಾಗಿ ಭಾಷಣ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕೆಂದರೆ ಟೈಮಿನ ಅಭಾವ ಇರೋದ್ರಿಂದ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತೇವೆ. ತಾವು ಯಾವಾಗ ಬೇಕಾದರೂ ನಮ್ಮ ಸರ್ಕಾರದ ವತಿಯಿಂದ ತಮ್ಗೆ ಏನೇ ಹೆಲ್ಪ್ ಬೇಕಾದರೂ ದಯವಿಟ್ಟು ಬಂದು ನಮ್ಮನ್ನು ಕಾಣ್ಬೋದು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.